ಬಹುಶಃ ನಾನು ಮೊನ್ನೆ ನೋಡ್ತಾ ಇದ್ದೆ ಈ ವಿಚಾರದಲ್ಲಿ ನಮ್ಮ ಮಕ್ಕಳ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳಿದ್ದಂತೆ. ಹಿಜಾಬ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನಡೆಯುವಂಥ ಟೈಮಲ್ಲಿ ಇಲ್ಲ ಡೈವರ್ಟ್ ಆಗಬೇಕಲ್ಲ, ಈ ಡೈವರ್ಟ್ ಆಗಬೇಕನ್ನಂಥ ಕಾರಣದಿಂದ ಹಿಜಾಬ್ ವಿಚಾರವನ್ನು ಕೂಡ ಅವರು ನಿಷೇಧ ಮಾಡಿದಂಥದ್ದು ಕೂಡ ವಾಪಸ್ ತೊಗೊಂಡು, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಎಲ್ಲಿ ನೀವು ಏನು ಕೆಲಸ ಮಾಡಬೇಕಾಯಿತು, ಹೆಂಗೆ ಡೈವರ್ಟ್ ಮಾಡಬೇಕಂದೇಳಿ ಬುದ್ಧಿ ಹಿಡ್ಕೊಂಡು ನೀವು ಹೆಂಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರಿ, ಇವೆಲ್ಲ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜನರನ್ನು ಡೈವರ್ಟ್ ಮಾಡಬೇಕು, ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಬೇಕನ್ನಂಥ ಕಾರಣದಿಂದ ಅವ್ರಿಗೆ ನಾವು ವಿಶೇಷವಾದಂಥ ಪ್ಯಾಕೇಜನ್ನು ಕೊಡ್ತೀವಿ ಅನ್ನೋಂಥದ್ದು ಅದೆಲ್ಲ ಬೇಡ. ಯಾಕಂದರೆ ಇವತ್ತು ನೀನು ಮಕ್ಕಳು ಎಲ್ಲ ಈ ದೇಶದಲ್ಲಿದ್ದಂಥ ಎಲ್ಲ ಜಾತಿಯ ಮಕ್ಕಳು ಒಂದನ್ನಂಥ ಭಾವನೆ ಬಂದ್ರಿಗಿನ, ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಮಕ್ಕಳು ಒಂದನ್ನಂಥ ಭಾವನೆ ಬಂದರೆ ಈ ರೀತಿ ತಾರತಮ್ಯ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಸಾಕಷ್ಟು ನಿಮ್ಮದು ಯಾವ ರೀತಿ ಮನಸ್ಥಿತಿ ಇದೆ ಅಂತ ಹೇಳಿದ್ರಿಗಿನ, ನಿಮ್ಮ ರಾಜ್ಯಸಭಾ ಸದಸ್ಯರಾದಂಥ ನಮ್ಮ ಬಳ್ಳಾರಿಯವರಾದಂಥ ಅವ್ರು ಯಾರು MP ಅವರು ನಾಸಿರ್ ಹುಸೇನ್ ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾನೆ, ಅಂಥವ್ರ ಪರವಾಗಿ ನಿಲ್ತಾರೆ ಇವರೆಲ್ಲರೂ ಕೂಡ. ನಮ್ಮ ದೇಶದಲ್ಲಿದ್ದಂಥ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದಂಥ ನೀರು ಕುಡಿಯೋಂಥ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದಂಥ ಆಯ್ಕೆಯಾದಂಥ ವ್ಯಕ್ತಿ, ನಮ್ಮ ಪ್ರಜಾಪ್ರಭುತ್ವದಿಂದ ಕೆಲಸ ಮಾಡೋಂಥ ವ್ಯಕ್ತಿ, ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂಥವ್ರ ಪರವಾಗಿ ನಿಲ್ಲಂಥ ಕೆಲಸ ಮಾಡ್ತಾರೆ. ಇವತ್ತು ಏನಾಗ್ತಾಯಿದೆ, ಇವತ್ತು ಹಿಂದೂ ಧರ್ಮಕ್ಕೆ ಇವತ್ತು ಭಾವನೆಗಳಿಗೆ ಧಕ್ಕೆ ತರೋಂಥ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಹಿಂದೂ ಹಬ್ಬಗಳ ಮೇಲೆ ಕಲ್ಲು ತೂರಾಟಗಳು ಆಗ್ತಾಯಿದ್ದಾವೆ. ಇವತ್ತು ಎಲ್ಲಿ ಬೇಕಾದರೆ ಅಲ್ಲಿ ಪ್ರಚೋದನೆಯನ್ನು ಕೊಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಸರ್ಕಾರ ಎಲ್ಲ ಆಡಳಿತದಲ್ಲಿ ವೈಫಲ್ಯ ಆಗ್ತಾಯಿದೆ. ಆಡಳಿತ ವಿಚಾರದಲ್ಲಿ ಮುಚ್ಕೋಬೇಕು ಅನ್ನೋಂಥ ಕಾರಣದಿಂದ ಇವೆಲ್ಲ ಕೂಡ ಪ್ಲ್ಯಾನ್ ಮಾಡೋಂಥ ಕೆಲಸ ಆಗ್ತಾಯಿದೆ. ಸಮುದಾಯಗಳನ್ನು ಎತ್ತಿಕಟ್ಟೋಂಥ ಕೆಲಸ ಆಗ್ತಾಯಿದೆ. ಇವೆಲ್ಲ ಕೂಡ ಆಗಲಿಲ್ಲ. ಆದರೆ ಸರ್ಕಾರ ನಡೆಸಬೇಕಾದ್ರಿಗಿನ ಇವೆಲ್ಲ ಕೂಡ ಕುಂಟಿ ನೆಪ ಹೇಳ್ಕೊಂಡು ಯಾರನ್ನೂ ಕೂಡ ಎತ್ತಿಡೋಂಥ ಕೆಲಸ ತಾವೇನು ಮಾಡ್ತಾಯಿದ್ರು. ಹಂಗಾಗಿ ತಾವೆಲ್ಲರೂ ಕೂಡ ಈ 3 ವರ್ಷದ ಸಾಧನೆಗಳಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ. ಈ 3 ವರ್ಷಗಳ ಸಾಧನೆಯಲ್ಲಿ 0 ಆಗಿದೆ. ಇವತ್ತು DK ಶಿವಕುಮಾರ್ ಸಿದ್ದರಾಮಯ್ಯರು ಜಗಳದಲ್ಲಿ ಇವತ್ತು ಎಲ್ಲವನ್ನು ಕೂಡ ಗಾಳಿ ತೂರಿ ಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರದ ಸಾಧನೆ ಒಂದು ಹೇಳ್ರ, ಈ ರೀತಿ ಮಾಡಿದೀವಪ್ಪ ಅನ್ನೋ ಒಂದು ಸಾಧನೆ ಹೇಳ್ರಿ. ಬಹುಶಃ ನಾನು ಮೊನ್ನೆ ನೋಡ್ತಾ ಇದ್ದೆ ಹಿಜಾಬ್ ವಿಚಾರದಲ್ಲಿ ನಮ್ಮ ಮಕ್ಕಳ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳಿದ್ದಂತೆ. ಹಿಜಾಬ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನಡೆಯುವಂಥ ಟೈಮಲ್ಲಿ ಇಲ್ಲ ಡೈವರ್ಟ್ ಆಗಬೇಕಲ್ಲ, ಈ ಡೈವರ್ಟ್ ಆಗಬೇಕನ್ನಂಥ ಕಾರಣದಿಂದ ಹಿಜಾಬ್ ವಿಚಾರವನ್ನು ಕೂಡ ಅವರು ನಿಷೇಧ ಮಾಡಿದಂಥದ್ದು ಕೂಡ ವಾಪಸ್ ತೊಗೊಂಡು, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಎಲ್ಲಿ ನೀವು ಏನು ಕೆಲಸ ಮಾಡಬೇಕಾಯಿತು, ಹೆಂಗೆ ಡೈವರ್ಟ್ ಮಾಡಬೇಕಂದೇಳಿ ಬುದ್ಧಿ ಹಿಡ್ಕೊಂಡು ನೀವು ಹೆಂಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರಿ, ಇವೆಲ್ಲ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜನರನ್ನು ಡೈವರ್ಟ್ ಮಾಡಬೇಕು, ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಬೇಕನ್ನಂಥ ಕಾರಣದಿಂದ ಅವ್ರಿಗೆ ನಾವು ವಿಶೇಷವಾದಂಥ ಪ್ಯಾಕೇಜನ್ನು ಕೊಡ್ತೀವಿ ಅನ್ನೋಂಥದ್ದು ಅದೆಲ್ಲ ಬೇಡ. ಯಾಕಂದರೆ ಇವತ್ತು ನೀನು ಮಕ್ಕಳು ಎಲ್ಲ ಈ ದೇಶದಲ್ಲಿದ್ದಂಥ ಎಲ್ಲ ಜಾತಿಯ ಮಕ್ಕಳು ಒಂದನ್ನಂಥ ಭಾವನೆ ಬಂದ್ರಿಗಿನ, ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಮಕ್ಕಳು ಒಂದನ್ನಂಥ ಭಾವನೆ ಬಂದರೆ ಈ ರೀತಿ ತಾರತಮ್ಯ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಸಾಕಷ್ಟು ನಿಮ್ಮದು ಯಾವ ರೀತಿ ಮನಸ್ಥಿತಿ ಇದೆ ಅಂತ ಹೇಳಿದ್ರಿಗಿನ, ನಿಮ್ಮ ರಾಜ್ಯಸಭಾ ಸದಸ್ಯರಾದಂಥ ನಮ್ಮ ಬಳ್ಳಾರಿಯವರಾದಂಥ ಅವ್ರು ಯಾರು MP ಅವರು ನಾಸಿರ್ ಹುಸೇನ್ ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾನೆ, ಅಂಥವ್ರ ಪರವಾಗಿ ನಿಲ್ತಾರೆ ಇವರೆಲ್ಲರೂ ಕೂಡ. ನಮ್ಮ ದೇಶದಲ್ಲಿದ್ದಂಥ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದಂಥ ನೀರು ಕುಡಿಯೋಂಥ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದಂಥ ಆಯ್ಕೆಯಾದಂಥ ವ್ಯಕ್ತಿ, ನಮ್ಮ ಪ್ರಜಾಪ್ರಭುತ್ವದಿಂದ ಕೆಲಸ ಮಾಡೋಂಥ ವ್ಯಕ್ತಿ, ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂಥವ್ರ ಪರವಾಗಿ ನಿಲ್ಲಂಥ ಕೆಲಸ ಮಾಡ್ತಾರೆ.